ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದ ಶನೇಶ್ವರ ದೇವಸ್ಥಾನದ ಹತ್ತಿರ ವಾರ್ಡ್ ನಂಬರ್ 16, 17ರ ವ್ಯಾಪ್ತಿಯಲ್ಲಿನ ಮುಖ್ಯ ರಸ್ತೆಯಲ್ಲಿ ಸುರೇಶ್ ಆರ್ ರಾಯ್ಕರ್ ಎಂಬುವವರು ವಾಣಿಜ್ಯ ಮಳಿಗೆಯೊಂದನ್ನು ನಿರ್ಮಾಣ ಮಾಡುತ್ತಿದ್ದು, ಸಾರ್ವಜನಿಕರ ಹಿತಾಸಕ್ತಿಗೆ ವಿರುದ್ಧವಾಗಿ ಕಟ್ಟಡ ನಿರ್ಮಾಣವಾಗುತ್ತಿದೆ. ಈ ಕುರಿತು ಸಾರ್ವಜನಿಕರ ಅಹವಾಲಿಗೆ ಸ್ಪಂದಿಸಿ ಸ್ಥಳೀಯ ಪುರಸಭೆ ನೋಟಿಸ್ ನೀಡಿ ನಿರ್ಮಾಣ ಕಾಮಗಾರಿಯನ್ನು ಸ್ಥಗಿತಗೊಳಿಸುವಂತೆ ತಿಳುವಳಿಕೆ ನೀಡಿದ್ದರೂ ಸಹ ಕಟ್ಟಡದ ಮಾಲೀಕರು ಪುರಸಭೆಯ ನೋಟಿಸ್ಗೂ ಡೋಂಟ್ ಕೇರ್ ಎಂದು ಕಾಮಗಾರಿ ಮುಂದುವರಿಸುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಧ್ವನಿ ಎತ್ತಿರುವ ವಾರ್ಡ್ ನಂಬರ್ 16ರ ಪುರಸಭಾ ಸದಸ್ಯ ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಭೇಟಿ ನೀಡಿ ಕಟ್ಟಡ ನಿರ್ಮಾಣ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಈ ಕೂಡಲೇ ಪುರಸಭೆಯ ಆಡಳಿತವು ಈ ಕಟ್ಟಡದ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನಮಸ್ಕಾರ. ನಾನು ಹೊಸದುರ್ಗ ವಾರ್ಡ್ ನಂಬರ್ 16 ಪುರಸಭಾ ಸದಸ್ಯನಾಗಿ ನಾಗರಾಜ್ KL ಅಂತೇಳಿ ಇವತ್ತು ಈ ನಮ್ಮ ಕಲೇಶ್ವರ ಬಡಾವಣೆಯ 16, 17ನೇ ವಾರ್ಡಿಗೆ 2 ವಾರ್ಡ್ಗೂ ಕೂಡ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಇಲ್ಲೇನಿದೆ, ಈ ರಸ್ತೆ ನೋಡ್ತಾ ಇದ್ರಿ, ಈ ರಸ್ತೆಗೆ ಸಾರ್ವಜನಿಕವಾಗಿ ಓಡಾಡಲಿಕ್ಕೆ ನಮ್ಮ ಪುರಸಭೆಯಿಂದ ಜಾಗವನ್ನ ಬಿಡಲಾಗಿತ್ತು. ಆ ಜಾಗಕ್ಕೆ ಇವತ್ತು ಪಕ್ಕದ ಒಂದು ನಿವೇಶನ ಮಾಲೀಕರು ಇವತ್ತು ರಸ್ತೆಗೆ ಓಡಾಡ್ತಕ್ಕಂಥ ರಸ್ತೆಗೆ ಅಡ್ಡಲಾಗಿ ಇವತ್ತು ಸಜ್ಜಾನು ಕೂಡ ಈಗ ನೀವು ನೋಡ್ತಿರ್ಬೋದು ನೋಡಿ, ದೇವಸ್ಥಾನದ ಒಂದು ಸಜ್ಜ ಕೂಡ ಇಷ್ಟಿದೆ. ಹಾಗೆ ಆ ಸಜ್ಜಾಗೆ ಹತ್ತಿರವಾಗಿ 6-7 ಅಡಿ ಅಷ್ಟೇ ಕೂಡ ಅಷ್ಟು ಗ್ಯಾಪ್ ಇಟ್ಕೊಂಡು ಇವತ್ತು ಸಜ್ಜೆ ಆಗ್ತಾ ಇದ್ದಾರೆ. ಮತ್ತೆ ನಾಳೆ ದಿವಸ ಇಲ್ಲಿ ಮೆಟ್ಲುಗಳನ್ನ ಈ ಮುಖವಾಗಿ ಸಾರ್ವಜನಿಕರು ಓಡಾಡ್ತಕ್ಕಂಥ ದಿಕ್ಕಿಗೆ ಇವರು ಮಳಿಗೆಗಳನ್ನು ಸುಮಾರು 6-7 ಮಳಿಗೆಗಳನ್ನ ನಿರ್ಮಿಸಿಕೊಂಡು ಇವತ್ತು ಸಾರ್ವಜನಿಕ ಓಡಾಡಕ್ಕೆ ತೊಂದರೆ ಮಾಡಿದ್ದಾರೆ. ಈ ವಿಚಾರವಾಗಿ ನಾವು ಸಾರ್ವಜನಿಕರೆಲ್ಲ ಸೇರಿ ನಾವು ಪುರಸಭೆಗೆ ಒಂದು ದೂರನ್ನು ಕೊಟ್ಟಾಗ ಅವರು ಕೂಡ ಈ ಒಂದು ಮಳಿಗೆ ವಿಚಾರವಾಗಿ ನಿನ್ನೆ ನೋಟಿಸ್ ಕೊಟ್ಟಿದ್ದಾರೆ, ಯಾವುದೇ ತರವಾಗಿ ಇವು ಕೆಲಸ ಮಾಡಬಾರ್ದು ಅಂತೇಳಿ. ಅದನ್ನು ಮೀರಿ ಇವತ್ತು RCC ಹಾಕಲಿಕ್ಕೆ ಇವತ್ತು ಸಜ್ಜಾಗಿದ್ದಾರೆ. ಈ ಮಾಲೀಕರಿಗೆ ದಯಮಾಡಿ ನಾನು ಸಾರ್ವಜನಿಕರು ಎಲ್ಲರ ಪರವಾಗಿ ಕೇಳೋದು, ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಸಾರ್ವಜನಿಕರಿಗೆ ನ್ಯಾಯ ಬೇಕು. ನಮಗೆ ಓಡಾಡೋದಕ್ಕೆ ಸುಮಾರು 2,000 ರಿಂದ 3,000 ಮನೆಗಳಿರ್ತಕ್ಕಂಥ 2 ವಾರ್ಡು, ಹಾಗೆ 5-6 ಸಾವಿರ ಜನತೆ ಇರತಕ್ಕಂಥ ವಾರ್ಡು, ಘೋಷಿತ ಸ್ಲಮ್ ಕೂಡ ಇದ್ದು ಇಲ್ಲಿ ಶಾಲಾ ಮಕ್ಕಳು ಓಡಾಡೋಕ್ಕೂ ಕೂಡ ಒಂದು ವ್ಯಾನ್ ಕೂಡ ಹೋಗ್ತಾ ಇಲ್ಲ. ಇವತ್ತು ನೋಡಿದಂಗೆ ಮಕ್ಕಳು ಇವತ್ತು ರಸ್ತೆಗೆ ಬಂದು ಹತ್ತಂತ ಪರಿಸ್ಥಿತಿ ಆಗಿದೆ. ದಯಮಾಡಿ ಇದಕ್ಕೆ ಅಧಿಕಾರಿಗಳು ಇದನ್ನ ತೆರವುಗೊಳಿಸಿ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತೇನೆ. ನಮಸ್ಕಾರ. ಸ್ಥಳೀಯ ನಾಗರಿಕರ ನಿರೀಕ್ಷೆಯಂತೆ ಸ್ಥಳಕ್ಕಾಗಮಿಸಿದ್ದ ಮಾಜಿ ಪುರಸಭಾ ಅಧ್ಯಕ್ಷ ಜಬೀವುಲ್ಲಾ, ಕಾರ್ಮಿಕ ಸಂಘಟನೆಯ ಶಫೀವುಲ್ಲಾ, ಸಾಮಾಜಿಕ ಕಾರ್ಯಕರ್ತ ಮೋಹನ್ ಗುಜ್ಜಾರ್ ಸೇರಿದಂತೆ ಹಲವರು ಈ ಕುರಿತು ಪುರಸಭೆಯ ಆಡಳಿತವು ಸೂಕ್ತ ನಿರ್ದೇಶನ ನೀಡಬೇಕೆಂದು ಒತ್ತಾಯಿಸಿದರು. ಕಲ್ಲೇಶ್ವರ ಬಡಾವಣೆಯಲ್ಲಿ ಸುಮಾರು 1000 ಮನೆಗಳಿದ್ದಾವೆ. ಕಮ್ಮಿ ಅಂದರೂ ಒಂದು 5,000 ಜನಸಂಖ್ಯೆ ಇರತಕ್ಕಂಥ ಒಂದು ಪ್ರದೇಶ. ಬಡವರು ಇಲ್ಲಿ ಜೀವನ ವಾಸ ಮಾಡ್ತಂಥ ಜಾಗಗಳು, ಸ್ಲಮ್ ಏರಿಯಾ. ಇಲ್ಲಿ 2 ವಾರ್ಡ್ಗಳಿದ್ದಾವೆ. ಈ ವಾರ್ಡಿನ ಜನಕ್ಕೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಯಾಕಪ್ಪ ಅಂತೇಳಿದರೆ ಇದು ಮೇನ್ ರೋಡಿಂದ ಅಟ್ಯಾಚ್ ಆಗುವಂಥ ಒಂದು ಜಾಗ. ಈ ಜಾಗದ ಹಿಂಬದಿಯಲ್ಲೇ ಇರತಕ್ಕಂಥ ಜಾಗದ ಮಾಲೀಕರು ನಾವೇ. ಆದರೂ ಸಹ ನಾವು ಅಲ್ಲಿ ಒಂದು ನಮ್ಮ ಜಾಗದಲ್ಲಿ 5 ಅಡಿಯನ್ನು ಜಾಗ ಸಾರ್ವಜನಿಕರಿಗೋಸ್ಕರ ಬಿಟ್ಟು ನಾವು ಅದನ್ನು ಕಟ್ಕೊಂಡು ಇವತ್ತು ನಾವಲ್ಲಿದ್ದೀವಿ. ಆದರೆ ಮುಂದೆ ಮೇನ್ ರೋಡಿಂದ ಅಟ್ಯಾಚ್ ಆಗುವಂಥ ಜಾಗದಲ್ಲಿ ಯಾಕೆ ಈ ರೀತಿ ಒಂದು ರೋಡನ್ನು ಬ್ಲಾಕ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ನಮ್ಮ ಒಂದು ಏನಪ್ಪ ಅಂದರೆ ವಿಷಯ, ನಮ್ಮ ಶಾಸಕರ ಗಮನಕ್ಕೆ ಇದು ಸುಮಾರು 6 ತಿಂಗಳಿಂದನೂ ಇದು ನಡೀತಾನೇ ಇದೆ. ಯಾಕೆ ನಮ್ಮ ತಾಲ್ಲೂಕಿನ ಶಾಸಕರ ಗಮನಕ್ಕೆ ಬರ್ತಾ ಇಲ್ಲ? ಇದು ದಯವಿಟ್ಟು ಶಾಸಕರು ಇದ್ರ ಕಡೆ ಗಮನ ಕೊಟ್ಟು, ಸುಮಾರು ನಿಮಗೆ ಅತಿ ಹೆಚ್ಚಿಗೆ ಮತ ಕೊಡತಕ್ಕಂಥ ಸ್ಲಮ್ ಏರಿಯಾ ಇದು.
ದಯವಿಟ್ಟು ತಾವು ಇದ್ರ ಕಡೆ ಗಮನ ಕೊಡಿ. ಗಮನ ಕೊಟ್ಟು ಈ ಬಡ ಜನತೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊತೀವಿ. ಮುಖ್ಯಾಧಿಕಾರಿಗಳು ದಯವಿಟ್ಟು ತಾವು ಐತಲ್ಲ, ನಿಮ್ಮ ಪುರಸಭೆಯ ಪಕ್ಕದಲ್ಲಿ ಇರತಕ್ಕಂಥ ಪುರಸಭೆ ಜಾಗ ಪಂಪಸಿಂದು ಸುಮಾರು ಜಾಗ ಇದೆ. ಆ ಜಾಗನ ನೀವು ಫಸ್ಟ್ ಅಳತೆಯನ್ನು ಮಾಡಿರಿ. ಅದಾದಮೇಲೆ ನೀವು ಇನ್ನು ಉಳಿದಂಥ ಜಾಗದಲ್ಲಿ ಅವರಿಗೆ ಯಾರು ಒತ್ತುವರಿ ಮಾಡಿದಾರೋ ಅವ್ರ ಕಡೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕೇ ಹೊರತು ಒತ್ತುವರಿ ಮಾಡಿದಾರೆ ಅವ್ರಿಗೆ ಸಂಬಂಧಪಡುತ್ತೆ. ಜಾಗದಾರಿಗೂ ಒತ್ತುವರಿ ಮಾಡಿದವ್ರಿಗೂ. ಸಾರ್ವಜನಿಕರಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀರಾ? ದಯವಿಟ್ಟು ಮುಖ್ಯಾಧಿಕಾರಿಗಳು ಇದ್ರ ಕಡೆ ಗಮನ ಕೊಟ್ಟು ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ವರ್ತುರ್ಗದಲ್ಲಿ ಸುಮಾರು 20 ಕಟ್ಟಡಗಳು ವಿತೌಟ್ ಲೈಸೆನ್ಸ್, ವಿತೌಟ್ ಕಾರ್ಮಿಕರ ಸೆಸ್ ಪಾವತಿ ಮಾಡದಲೇ ಏನು ಕಟ್ಟಡನ ಕಟ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ತನಕನೂ ಸುಮಾರು 4 ತಿಂಗಳಿಂದನೂ ಎಲ್ಲರಿಗೂ ಮನವಿಯನ್ನ ಕೊಟ್ಟು GPS ಫೋಟೋಗಳ ಸಹಿತ ದೂರನ್ನ ಕೊಟ್ಟರು. ಯಾವುದೇ ರೀತಿಯ ಒಂದು ಪ್ರಯೋಜನ ಆಗಿಲ್ಲ. ಇದರಿಂದ ನಮ್ಮ ಕಾರ್ಮಿಕರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ. ಇದರಿಂದ ನೋಡಿ, ಕಾರ್ಮಿಕರಿಗೆ ಶೈಕ್ಷಣಿಕ ಧನ ಸಹಾಯ ಇವು ಎಲ್ಲ ಕಡಿಮೆ ಮಾಡಿದ್ದಾರೆ. ಅಂದರೆ ಒಂದು ವರ್ತುರ್ಗ ತಾಲೂಕಿನಲ್ಲಿ, ಒಂದು ವರ್ತುರ್ಗ ಪಟ್ಟಣದಲ್ಲಿ 20 ಕಟ್ಟಡಗಳು ಅನಧಿಕೃತವಾಗಿ ವಿತೌಟ್ ಲೈಸೆನ್ಸ್ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ರಾಜ್ಯದಲ್ಲಿ ಎಷ್ಟು ಕಟ್ತಿರ್ಬೋದು. ಈ ಎಲ್ಲ ಎಫೆಕ್ಟು ಕಾರ್ಮಿಕರ ಮೇಲೆ ಬೀಳ್ತಾ ಇದೆ. ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳಾಗಲಿ, ಕಾರ್ಮಿಕರಿಗೆ ಸಿಗ್ತಕ್ಕಂಥ ಧನ ಸಹಾಯ ಆಗಲಿ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ. ಅದೇ ರೀತಿ ಇಲ್ಲಿ ನಮ್ಮ ಕಲ್ಲೇಶ್ವರ ಬಡಾವಣೆಯಲ್ಲಿ ಸಾಕಷ್ಟು ಕಾರ್ಮಿಕರು ಇದ್ದಾರೆ. ಅವರು ಕಾರ್ಮಿಕರ ಒಂದು ಕೂಗಿಗೆ ನಿನ್ನೆ ನಾವು ಮತ್ತೆ ನಮ್ಮ ಅಧ್ಯಕ್ಷರು MD ಶಫಿ ಅವರು ಬಂದು ಈ ಒಂದು ಕಟ್ಟಡ ಕಾಮಗಾರಿನ ಅಂದರೆ ವಿತೌಟ್ ಲೈಸೆನ್ಸ್ ಅನಧಿಕೃತವಾಗಿ ಕಟ್ತಾ ಇರತಕ್ಕಂಥ ಒಂದು ಕಟ್ಟಡನ ನಿಲ್ಲಿಸಲಿಕ್ಕೆ ನಾವು ಪರಿಶ್ರಮನ ಹಾಕಿ ಇದು ಮಾಡ್ತಾ ಇದ್ದೀವಿ. ಇದು ಮೋಸ್ಟ್ಲಿ ಇದು ಪ್ರಥಮ ಹೆಜ್ಜೆ. ತಾಲೂಕಿನಲ್ಲಿ ಪಟ್ಟಣದಲ್ಲಿ ಯಾವ್ಯಾವ ವಿತೌಟ್ ಲೈಸೆನ್ಸ್ ಕಟ್ತಾ ಇದ್ದಾರೋ ಅವಕ್ಕೆಲ್ಲ ತಕ್ಷಣನೇ ನೋಟಿಸ್ ಜಾರಿ ಮಾಡಬೇಕು. ಅವರಿಂದ ಏನು ಹೆಚ್ಚುವರಿ ಶುಲ್ಕನ್ನ ಭರ್ತಿ ಮಾಡ್ಕೋಬೇಕು ಅಂತೇಳಿ ನಾನು ಪುರಸಭೆಯವರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಹೊಸದುರ್ಗ ಪಟ್ಟಣದ ವ್ಯಾಪ್ತಿಯಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಮತ್ತು ಸರ್ಕಾರಿ ಜಾಗ ಒತ್ತುವರಿಯಂತಹ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗುತ್ತಿದ್ದು, ಈ ಕುರಿತು ಹೊಸದುರ್ಗ ಪುರಸಭೆಯು ನಿಗಾ ವಹಿಸಬೇಕೆಂಬುದು ಜಿವಿಟಿವಿಯ ಆಶಯವಾಗಿದೆ. ಜಿವಿಟಿವಿ, ಇದು ನಿಮ್ಮ ಧ್ವನಿ.